ಏದನೆಂಬೆನು ಜೀಯ ಕಡುದುಮ್ಮಾನದನಿ ಹೊರವಂಟು ಬಂದನು ದಾನವಾಂತಗನು ಐದಿದೆವು ದಂಡಿಗೆಗಳ ರಸಿಯರ ನಿಖಿಲ ನೃಪವರ್ಗ ಯಾದವ ಸೇನೆ ಕವಿದುದು ಪಾಂಡು ಪುತ್ರರ ಕಾನನವ ಕರುಣಾಳು ಹೊಕ್ಕನು ಹಲವು ಪಯಣದಲ್ಲಿ ಬಹಳ ದುಃಖದಿಂದ ಪಾಂಡವರನ್ನ ವಿಚಾರಿಸಿಕೊಂಡು ಬರಬೇಕು ಅಂತ ಪರಮಾತ್ಮ ಹೊರಟ. ರಾಣಿವಾಸ್ತವರು ನಾವು ಬರ್ತೀವಿ, ದ್ರೌಪದಿಯನ್ನು ಸ್ವಲ್ಪ ಸಮಾಧಾನಗೊಳಿಸ್ತೇವೆ ಅಂತ ಬನ್ನಿ ಅಂತ ಹೇಳಿದ್ದಾನೆ. ಎಲ್ಲ ಹೊರಟಿದ್ದಾರೆ, ಬಂಧುಗಳ ಸಮೇತ ಹೊರಟಿದ್ದಾನೆ. ರಾಣಿವಾಸ್ತವರಿಗೆಲ್ಲ ಪಲ್ಲಕ್ಕಿಯಲ್ಲಿ ಅವರು ಹೊರಡ್ತಾ ಇದ್ದಾರೆ. ಇವರೆಲ್ಲ ಬಂಧುಗಳ ಸಮೇತನಾಗಿ ಆನೆ, ಕುದುರೆ, ರಥ ಇವುಗಳ ಮೇಲೆ ಕೂತ್ಕೊಂಡು ಆ ಪಾಂಡವರನ್ನ ನೋಡಬೇಕು ಅಂತ ಹೇಳಿ ಕರುಣಾಶಾಲಿಯಾಗಿರ್ತಕ್ಕಂಥ ಪರಮಾತ್ಮ ಜೊತೆಯಲ್ಲಿ ಯಾದವ ಸೈನ್ಯವನ್ನು ಕೂಡ ತೆಗೆದುಕೊಂಡು ಅನೇಕ ದಿವಸ ಪ್ರಯಾಣ ಮಾಡ್ತಾ ಈ ಕಾಮ್ಯಕವನಕ್ಕೆ ಬಂದಿದ್ದಾನೆ. ಕೇಳಿದಾಗಲೇ ಬಂದರು ಆ ಪಾಂಚಾಲ ಕೇಕಯ ಧೃಷ್ಟ ಕೇತು ನೃಪಾಲ ಕುಂತಿ ಭೋಜ ಸೃಂಜಯ ಸೋಮಕಾದಿಗಳು ಮೇಲೆ ಮೇಲಿ 4 ದಿನದಲ್ಲಿ ಮೂಲಯರಸುಗಳಿವರ ಕಂಡು ಪಲಾಲಿಸಲು ಬರುತ್ತಿದ್ದರು ಆ ಕಾಮ್ಯಕ ವನಾಂತರಗೆ. ಕೇಳಿದ ಕೂಡಲೇ ಬಂದ್ರು ಅಂತ ಪಾಂಡವರ ನೆಂಟರು 4 ದಿಕ್ಕಿನಲ್ಲಿ ಇರ್ಬೇಕಲ್ಲಿ ಆ ದಿನದಲ್ಲಿ 4 ದಿಕ್ಕಿನಲ್ಲೂ ಇದ್ದಾರೆ ಪಾಂಡವರ ಕಡೆ ನೆಂಟರು. ಯಾರ್ಯಾರು ಯಾವ್ಯಾವ ಕೇಳಿದ ಕೂಡಲೇ ಹೊರಟು ಬಂದ್ರು ಅಂತ. ಇದು ಅದೇ ಪದ್ಧತಿ ತಾನೆ. ಆಪದ್ಗ್ರಸ್ತನಾಗಿದ್ದಾರೆ ಅಂದ್ರೆ ಹೋಗೋಣ ಇನ್ನೊಂದು ತಿಂಗಳು ಬಿಟ್ಟು ಅಂತ ಯಾರು ಅಂತಾರೇನು. ಅದಕ್ಕೆ ಕೇಳಿದಾಗಲೇ ಹೊರಟು ಬಂದ್ಬಿಟ್ರಂತೆ. 4 ದಿಕ್ಕಿನಲ್ಲಿದ್ದಾರೆ ಆ ಪಾಂಡವರ ಬಂಧುಗಳು. ಕೆಲವರ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಕೇಳಿದವರು ದೃಷ್ಟಿಕೇತು, ಕುಂತಿಭೋಜ, ಸೋಮಕರು, ಸಂಜಯರು ಮೊದಲಾಗಿರ್ತಕ್ಕಂಥವರು. ಆಮೇಲೆ ಪಾಂಚಾಲರು, ಅವರು ಬಹಳ ಮುಖ್ಯ ತಾನೆ, ದ್ರೌಪದಿಯ ತವರು ಮನೆಯವರು. ಅವರೆಲ್ಲ ಎಲ್ಲ ಬರ್ತಾ ಇದ್ದಾರೆ. ಬರುತ್ತಿರ್ದುದು ಅಂತ ಇವತ್ತೊಬ್ಬರು ಬಂದ್ರು, ನಾಳೆ ಒಬ್ಬರು ಬಂದ್ರು. ಈಗ ವಿಚಾರಿಸೋಕೆ ಬರ್ತಾ ಇದ್ದಾರೆ. ಇವರು ಯೋಗಕ್ಷೇಮ ನೋಡೋದೇ ದಿನ ಅದೇ ಕೆಲಸವಾಗಿಬಿಡ್ತು ಅಂತ. ಇವರು ಬಂದರು ನಿಖಿಲ ಭೂಸುರ ನಿವಹ ಸಹಿತಿರಾಗಿ ವರಬಾಂಧವರೊಳು ಅಭಿವಂದ್ಯರಿಗೆ ತತ್ಸಮರಿಗೆ ಕನಿಷ್ಠರಿಗೆ ಅವರವರುಚಿತ ಸತ್ಕಾರವನ್ನು ಮಾಡಿ ಅವರಿಗವರವರುಚಿತ ಸತ್ಕಾರವನ್ನು ಮಾಡಿ ಮುರಾರಿಯಂಘ್ರಿಯನು ಅವಿರಳಾಶ್ರುಗಳಿಂದ ನಾದಿದನು ಅರಸ ಕೇಳೆಂದ. ಸರಿ, ಇವರಿಗೆ ಅದೇ ಕೆಲಸ. ಬಂದಂಥವರನ್ನ ಈ ಪುರೋಹಿತರ ಸಮೇತರಾಗಿ ಹೋಗಿ ಎದುರುಗೊಂಡು ಹಿರಿಯರಿಗೆ ನಮಸ್ಕಾರ, ಕಿರಿಯರಿಗೆ ಆಶೀರ್ವಾದ, ಸಮವಯಸ್ಕರನ್ನ ಆಲಿಂಗನೆ ಮಾಡ್ಕೊಳ್ಳೋದು, ಪರಸ್ಪರ ಯೋಗಕ್ಷೇಮ ವಿಚಾರಿಸೋದು, ಹೀಗೆ ಮಾಡ್ತಾ ಎಲ್ಲ ಬಂದು ಸೇರಿದ್ದಾರೆ. ಆಗ ಪಾಂಡವರು ಆ ಕೃಷ್ಣನ ಪಾದಾರವಿಂದಕ್ಕೆ ನಮಸ್ಕಾರ ಮಾಡಿದ್ರು. ಹೇಗೆ ನಮಸ್ಕಾರ ಮಾಡಿದ್ರು ಅಂದ್ರೆ, ಸ್ವಜನಸ್ಯ ಹಿ ದುಃಖಮಗ್ರತೋ ವಿವೃತದ್ವಾರಮಿವೋಪಜಾಯತೆ ಅಂತ. ಈ ದುಃಖದ ಸ್ವಭಾವ ಹೇಗಿದೆ ಅಂದ್ರೆ, ಈಗಾಗಲೇ ಎಷ್ಟೋ ದಿವಸ ಆಗ್ಬಿಟ್ಟಿದೆ, ರಾಜ್ಯ ಕಳ್ಕೊಂಡು ಒಂಥರ ಸಮಾಧಾನಕ್ಕೆ ಬಂದಿತ್ತು. ಯಾವಾಗ ಬಂಧುಗಳು ಬರ್ತಾರೋ ಆ ದುಃಖಕ್ಕೆ ಮತ್ತೆ ಮರುಕಳಿಸುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಕೃಷ್ಣ ಬನ್ನು ಆಗ ಇವ್ರಿಗೆ ತಡೆಯೋಕೆ ಆಗಲಿಲ್ವಂತೆ. ಕೃಷ್ಣ ಅಂತ ಹೇಳಿ ಕಣ್ಣೀರಿನ ಕೋಡಿ ಇದ್ದ ಆ ಪರಮಾತ್ಮನ ಪಾದಗಳನ್ನ ತೊಳಿತಾ ಇದ್ದಾರೆ. 5 ಜನ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂಥ ಬಂಧುಗಳನ್ನ ಕೃಷ್ಣ ಬೇರೆ ಬೇರೆ ಇವರನ್ನು ತೆಗೆದು ಮುರಾರಿಯಪ್ಪಿದ ನಡಿಗಡಿಗೆ ಬೇರೆ ಬೇರೆ ಇವರನ್ನು ತೆಗೆದು ಮುರಾರಿಯಪ್ಪಿದ ನಡಿಗಡಿಗೆ ದೃಗುವಾರಿಗಳ ನೊರಸಿದನು ಪೀತಾಂಬರದ ಸೆರಗಿನಲ್ಲಿ ಸಾರು ಸಾರೆನನು ಉಗ್ಗಡಣೆಯ ವಿಕಾರವಿನ್ನೇಗೆನುತ ಉಗ್ಗಡಣೆಯ ವಿಕಾರವಿನ್ನೇಗೆನುತ ರಾಯನ ನಾರಿ ಬಂದಳು ಕವಿದು ಬಿದ್ದಳು ಹರಿಯ ಚರಣದಲ್ಲಿ. ಬೇರೆ ಬೇರೆ ಐವರನ್ನು ಕೂಡ
ಪರಮಾತ್ಮ ತನ್ನ ಕೈಯಿಂದ ಎಬ್ಬಿಸಿಬಿಟ್ಟು ತನ್ನ ಪೀತಾಂಬರದ ಸರಿಯಿಂದ ಅವರ ಕಣ್ಣೀರನ್ನೆಲ್ಲ ಒರೆಸ್ತಾ ಇದ್ದಾನೆ, ಸಮಾಧಾನಗೊಳಿಸ್ತಾ ಇದ್ದಾನೆ. ಆಗ ದ್ರೌಪದಿ ಪರಮಾತ್ಮನ್ನ ಕಾಣಬೇಕು ಅಂತ ಬರ್ತಾ ಇದ್ದಾಳೆ. ಅವಳು ಬರ್ತಾ ಇರೋಣ, ಸ್ವಲ್ಪ ಜಾಗ ಬಿಡಿ, ರಾಣಿವಾಸ ಬರ್ತಾ ಇದೆ ಅಂತ ಯಾರೋ ಹೇಳಿದ್ರಂತೆ. ಇನ್ಯಾಕೆ, ಇನ್ನೆಲ್ಲಿ ರಾಣಿವಾಸ, ಇನ್ನೆಲ್ಲಿ ಈ ಪಾದಾವಧಾನಗಳು ಪರಾಕುಗಳು ಎಲ್ಲ ಕಳ್ಕೊಂಡ ಮೇಲೆ ಅಂತ, ಇನ್ನೆಲ್ಲಿ ಇದೆಯಪ್ಪ ಅಂತ ಧರ್ಮರತ್ನಾಕರದಲ್ಲಿ ಹೇಳ್ತಾರಲ್ಲ, ಶಿರೋಮಣಿ ಐತಲ್ಲ ಅನ್ಬೇಕು ಇವರು. ಸರಿ, ಆಮೇಲೆ ಎಲ್ಲ ಕಳ್ಕೊಂಡ ಮೇಲೆ ಆ ಟೋಪಿ ಗಿಪಿ ಎಲ್ಲ ಹೋಗ್ಬಿಟ್ಟು ಎಲ್ಲ ಆಗಿ ಎಲ್ಲ ಬರ್ತಾರೆ. ಶಿರೋಮಣಿ ಅನ್ನೋಣ, ಐತಲ್ಲ, ಇನ್ನೆಲ್ಲ ಐತೋಪ್ಪ, ಎಲ್ಲ ಆಯ್ತಲ್ಲೋ, ಇನ್ನೆಲ್ಲ ಐತೋಪ್ಪ, ಎಲ್ಲ ಆಯ್ತಲ್ಲೋ ಅಂತ ಅವರು ಹೇಳ್ತಾರಲ್ಲ. ಹಾಗೆ ದ್ರೌಪದಿ ಹೇಳಿದ್ಲು, ಇನ್ನೇಕೆ ಅಂದ್ಲು ಅವಳು. ಈ ರಾಣಿವಾಸ, ಪಾದಾವಧಾನಗಳು, ಈ ಪರಾಕುಗಳು, ಇನ್ನೆಲ್ಲಿದೆ ಪರಾಕು, ಎಲ್ಲ ಆಯ್ತಲ್ಲ ಅಂತ ಬಂದು ಆ ಪರಮಾತ್ಮನ ಪಾದದ ಮೇಲೆ ಬಿದ್ದು ದುಃಖ ಪಡ್ತಾ ಇದ್ದಾಳೆ. ಕುಮಾರವ್ಯಾಸ ವರ್ಣನೆ ಮಾಡ್ತಾನೆ ಆ ದ್ರೌಪದಿ ದುಃಖವನ್ನ. ಒರಲಿದಳು ದೆಸೆಯೊಡನೊರಲೇ, ಒರಲಿದಳು ದೆಸೆಯೊಡನೊರಲೇ, ಮಿಗೆ ಹೊರಳಿದಳು ಹರಿಪಾದದಲ್ಲಿ, ಮೈ ಮರೆದಳಂಗನೆ ತನುವ ಮುಸುಕಿದ ಕೇಶಪಾಶದಲ್ಲಿ, ಕರಗಿದಳು ಕಂದಿದಳು ಮಮ್ಮಲ ಮರುಗಿ ಕರುಗಂದಿದಳು, ಕರಗಿದಳು ಕಂದಿದಳು ಮಮ್ಮಲ ಮರುಗಿ ಕರುಗಂದಿದಳು, ದೃಗುಜಲ ದೊರತೆಯುಕ್ಕಿತು ಮೇಲೆ ಮೇಲೆ ಮಹಿಷನಂಗನೆಗೆ, ಹಿಂದೆ ಸೆಳೆ ಸೀರೆಯಲಿ ಅಕಟ ಗೋವಿಂದ ರಕ್ಷಿಸು, ಅನಾಥನಾಥ ಮುಕುಂದ ಕಾಯೈ, ಕೃಷ್ಣ ರಕ್ಷಿಸು ಕರುಣಿಸ ಸುರಾರಿ, ಇಂದಿರಾಬದಿಯೇ ಯಶೋದಾನಂದನನೇ, ಇಂದಿರಾಬದಿಯೇ ಯಶೋದಾನಂದನನೆ, ಕಾರುಣ್ಯನಿಧಿ ಸಲಹೆಂದರೆ ಉಳುಹಿದ ದೈವನೀ ಮೈದೋರಿದೈ ತನಗೆ, ನೀ ಮೈದೋರಿದೈ ತನಗೆ, ನೀ ಮೈದೋರಿದೈ ತನಗೆ. ಭಗವಂತ, ಇವತ್ತು ಮಧ್ಯ ನನ್ನನ್ನು ಉದ್ಧಾರ ಮಾಡೋದಕ್ಕೆ. ಆ ಕಾಲದಲ್ಲಿ ನೈವಮೇ ಪತಯಸ್ಸಂತಿ ನ ಪುತ್ರಾಹ ನ ಚ ಬಾಂಧವಾಹ, ಆ ದುಶ್ಯಾಸನ ಮಾನ ಕಳೀತಕ್ಕಂತಹ ಸಂದರ್ಭದಲ್ಲಿ ನನಗೆ ಯಾರೂ ಇರಲಿಲ್ಲವೋ ಗೋವಿಂದ ಕೃಷ್ಣ, 5 ಜನ ಪತಿಗಳು ನನಗೆ ಯಾರೂ ಇರಲಿಲ್ಲ. ನ ಪುತ್ರಾಹ ನ ಚ ಬಾಂಧವಾಹ, ಮಕ್ಕಳಿರ್ಲಿಲ್ಲ, ಬಂಧುಗಳಿರ್ಲಿಲ್ಲ. ನ ಭ್ರಾತರಹ ನ ಚ ಪಿತಾ, ಸಹೋದರ ಇರ್ಲಿಲ್ಲ, ತಂದೆ ತಾಯಿಗಳು ಯಾರೂ ಇರ್ಲಿಲ್ಲ, ನೀನೂ ಇರ್ಲಿಲ್ಲ ಅಂತ. ತ್ವಮಪಿ ಅಂತ ಅಂದ್ಬಿಟ್ಲು. ತ್ವಂ ನೈವತ್ವಂ ಮಧುಸೂದನ, ನೀನೂ ಇರಲೇ ಇಲ್ಲ. ಆಗ ಎಲ್ಲ ಕೈ ಬಿಟ್ಟಿದ್ರಿ. ಆದರೆ ನಾನು ಕೃಷ್ಣ ಮಾನ ಕಾಪಾಡಾತ್ಮ ಅಂತ ಪ್ರಾರ್ಥನೆ ಮಾಡಿದ ಮೇಲೆ ನೀನು ಅಕ್ಷಯ ವಸ್ತುವನ್ನ ಕರುಣಿಸಿಬಿಟ್ಟು ನನ್ನ ಮಾನವನ್ನ ಉಳಿಸಿದೆ. ಆಮೇಲೆ ಇಂದಿರಾಪತಿಯೇ ಗೋವಿಂದ ಯಶೋದಾನಂದನ ಅಂತ ನಾನು ಪ್ರಾರ್ಥನೆ ಮಾಡೋಣ. ಕರುಣಾಸಾಗರನಾದ ನೀನು ನನ್ನ ಮಾನವನ್ನ ಸಂರಕ್ಷಣೆ ಮಾಡಿ ಅವತ್ತು ಮಾನವನ್ನ ಕಾಪಾಡಿರ್ತಕ್ಕ ಸ್ವಾಮಿ, ಇವತ್ತು ಪ್ರತ್ಯಕ್ಷವಾಗಿ ನೀನು ಶ್ರುತಿಗಳಿಗೆ ಮೈದೋರೆ ಸುಪತಿವ್ರತೆಯರಿಗೆ ಗೋಚರಿಸೆ, ಅತಿ ಸಂತತಿಯ ನಿರ್ಮಲ ಸಾರ ಸಮ್ಯಜ್ಞಾನ ದೀಧಿತಿಗೆ, ಮತಿಗೊಡದ ಮಹಿಮಾಂಬುನಿಧಿಯೇ ಯನಗತಿಶಯವನೇ ಮಾಡಿ ಲಜ್ಜಾಸ್ಥಿತಿಯ ನುಳುಹಿದ ದೈವ, ನೀ ಮೈದೋರಿದೈ ತನಗೆ, ಎನ್ನ ಲಜ್ಜಾಸ್ಥಿತಿಯ ನುಳುಹಿದ ದೈವ, ನೀ ಮೈದೋರಿದೈ ತನಗೆ. ಶ್ರುತಿಗಳಿಗೆ ಮೈದೋರೆ, ವೇದಗಳಿಗೆ ಗೋಚರಿಸ್ತಕ್ಕವನಲ್ಲ, ಸುಪತಿವ್ರತೆಯರಿಗೆ ಗೋಚರಿಸೆ.
ಪತಿವ್ರತೆಯರೀಗ ಗೋಚರಿಸ್ತಕ್ಕಂಥವನಲ್ಲ. ಯತಿ ಸಂತತಿಯ ನಿರ್ಮಲ ಸಾರ ಸಮ್ಯಕ್ ಜ್ಞಾನ ನೀತಿಗೆ ಮತಿಗೊಡದ ಮಹಿಮಾರ್ಣವ ಅಂತ. ಆ ಯತಿಗಳು ಸರ್ವಸಂಗ ಪರಿತ್ಯಾಗ ಮಾಡಿ ಅನವರತವೋ ನಿನ್ನನ್ನ ಹೃದಯ ಕಮಲದಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ. ಅಂಥವರಿಗೂ ಕೂಡ ನೀನು ಗೋಚರಿಸದೇ ಇರ್ತಕ್ಕಂತಹ ಸ್ವಾಮಿ, ನಾನು ಕೃಷ್ಣ ಗೋವಿಂದ ಅಂತ ನೋಣ, ನನಗೆ ಅಕ್ಷಯ ವಸ್ತ್ರ ಕರುಣಿಸಿ ನನ್ನ ಮಾನವನ್ನ ಕಾಪಾಡಿದೀಯ ಪರಮಾತ್ಮ. ಅಂಥ ನೀನು ಉಳಿಹಿದ ದೈವ, ಅಂಥ ದೇವತಾ ಸ್ವರೂಪನಾದ ನೀನು ನನಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದೀಯ. ಅವತ್ತು ಸ್ತೋತ್ರ ಮಾಡಿದೆ, ಆ ಸ್ತೋತ್ರದಿಂದ ಅಕ್ಷಯ ವಸ್ತ್ರ ಕರುಣಿಸಿ ನನ್ನನ್ನು ಉದ್ಧಾರ ಮಾಡಿದೀಯ. ಬರೀ ನಿನ್ನ ನಾಮಸ್ಮರಣ. ಇವತ್ತು ಪ್ರತ್ಯಕ್ಷ ದರ್ಶನ ಮಾಡಿದ್ದೇನೆ, ಇದಕ್ಕೆ ಇನ್ನೇನು ಫಲ ಬರಬೇಕು ನಂಗೆ ಗೊತ್ತಾಗೋ ಹಾಗಿಲ್ಲ ಅಂತಂತ ಇದ್ದಾಳೆ. ಇವತ್ತು ಪ್ರತ್ಯಕ್ಷ ದರ್ಶನ ಆಗಿದೆ, ಅವತ್ತು ನಾಮಸ್ಮರಣದಿಂದ ನನ್ನ ಮಾನ ಕಾಪಾಡಿ ನಿನ್ನ ಆ ಮಹಿಮೆಯನ್ನು ತೋರಿಸ್ಕೊಂಡವನು ಅಂತ ಹೇಳ್ತಾ ಇದ್ದಾಳೆ. ಕೃಷ್ಣ, ಎಂಥ ಕಷ್ಟಪ್ಪ, ಅಂಥ ಕಷ್ಟ ನನ್ನ ಶತ್ರುಗಳಿಗೂ ಕೂಡ ಬರೋದು ಬೇಡ. ಏನು ಹೇಳಲಿ ಅಂತ ಅದನ್ನು ನೆನೆಸ್ಕೊಳ್ತಾಳೆ. ಜ್ಞಾಪಕಕ್ಕೆ ಬಂದ್ಬಿಡ್ತಾವಳಿಗೆ, ಕಣ್ಣೀರು ಸುರಿಸ್ತಾ ಅವತ್ತಿನ ನೆನೆಸ್ಕೊಂಡು ಹೇಳ್ತಾ ಇದ್ದಾಳೆ. ಪತಿಗಳಿವರಂಜಿದರು ಧರ್ಮಸ್ಥಿತಿಯ ನರಿದವರಳುಕಿದರು. ಪತಿಗಳಿವರಂಜಿದರು ಧರ್ಮಸ್ಥಿತಿಯ ನರಿದವರಳುಕಿದರು. ತತ್ಪಿತೃಪಿತಾಮಹ ಗುರುಗಳಡಗಿದರವನಿಯಲಿ ಬಗಿರೋ. ಗತಿವಿಹೀನೆಗೆ ಕೃಷ್ಣ ನೀನೇ ಗತಿಯನುತ ಬಾಯಿ ಬಿಡಲು. ಗತಿವಿಹೀನೆಗೆ ನೀನೇ ಗತಿಯನುತ ಬಾಯಿ ಬಿಡಲು. ಲಜ್ಜಾಸ್ಥಿತಿಯ ನುಳುಕಿದ ದೈವ ನೀ ಮೈದೋರಿದೈತನಗೆ. ಎನ್ನ ಲಜ್ಜಾಸ್ಥಿತಿಯ ನುಳುಕಿದ ದೈವ ನೀ ಮೈದೋರಿದೈ ತನಗೆ. ಯಾರು ಇರಲಿಲ್ಲ, ಪತಿಗಳು ಹೆದರ್ಕೊಂಡ್ಬಿಟ್ರು. ಏನ್ ಮಾಡಿದ್ರೇನು ಅಂತ. ಪತಿಗಳು 5 ಜನ ಪ್ರಾಣಪತಿಗಳು ಹೆದರ್ಕೊಂಡ್ಬಿಟ್ರು. ಧರ್ಮವನ್ನು ತಿಳಿದವರಿದ್ರು ಅನೇಕರು, ಎಲ್ಲ ಹೆದರ್ಕೊಂಡ್ರು. ಈ ಪಿತಾಮಹಾದಿಗಳು, ಭೀಷ್ಮರು, ಗುರುಗಳು ಇವರೆಲ್ಲರೂ ಕೂಡ ನೆಲ ಬಗದು ಔಚ್ಕೊಂಡ್ಬಿಟ್ರು. ಆ ಸಂದರ್ಭದಲ್ಲಿ ಗತಿವೀನರಿಗೆ ನೀನೇ ಗತಿಯಪ್ಪ ಕೃಷ್ಣ ಅಂತ ನೋಡ ನನ್ನ ಮಾನ ಸಂರಕ್ಷಣೆ ಮಾಡಿರ್ತಕ್ಕಂಥ ಪರಮಾತ್ಮ ಇವತ್ತು ದರ್ಶನ ಕೊಟ್ಟ್ಯಾ. ಕಾಯಿದೈ ಪ್ರಹ್ಲಾದ ಮಾರ್ಕಂಡೇಯವನ ಗಜವಂಬರೀಶನ ಕಾಯಿದೆ. ಕಾರುಣ್ಯದಲ್ಲಿ ಪಾದಕಿಯ ಜಾಮಿಲನ ಕಾಯಿದೆ. ಗೋವಿಂದಾಯನೆ ತನ್ನಾಯತಿಗೆ ಅಭಿಮಾನವನು ನೀ ಕಾಯಿದೈ ಹರಿಯೇ. ಗೋವಿಂದಾಯನೆ ತನ್ನಾಯತಿಗೆ ಅಭಿಮಾನವನು ನೀ ಕಾಯಿದೈ ಹರಿಯನುತ ಪದದಲ್ಲಿ ಹೊರಳಿದಳು ತರಳೇ. ಮಾರ್ಕಂಡೇಯ, ವನಗಜ ಆನೆ ಮತ್ತು ಅಂಬರೀಷ, ಪಾತಕಿಯಾದ ಅಜಾಮಿಳ ಇವರೆಲ್ಲರನ್ನೂ ಕೂಡ ಕಾಪಾಡಿದ ಮಹಾನುಭಾವ ಕೃಷ್ಣ ಗೋವಿಂದ ಅಂತ ನಾನು ಅನ್ನೋಣ. ನನ್ನ ಶ್ರೇಷ್ಠವಾದ ಆ ಗೌರವವನ್ನು ಉಳಿಸಿರ್ತಕ್ಕ ಸ್ವಾಮಿ ಇವತ್ತು ಬಂದ್ಯಾ, ಇವತ್ತು ದರ್ಶನ ಕೊಟ್ಟ್ಯಾ ಸ್ವಾಮಿ ಅಂತ ಹೇಳಿ ಆ ಪರಮಾತ್ಮನ ಪಾದಗಳ ಮೇಲೆ ಕಣ್ಣೀರು ಸುರಿಸ್ತಾ ಹೊರಳಾಡ್ತಾ ಇದ್ದಾಳೆ. ಏಳು ತಾಯೆ ಸರೋಜಮುಖಿ ಪಾಂಚಾಲೆ ನೊಂದಂ ತಂಗಿ. ಏಳು ತಾಯೆ ಸರೋಜಮುಖಿ ಪಾಂಚಾಲೆ ನೊಂದಂ ತಂಗಿ ಎನ್ನುತ್ತ ಕೃಪಾಳು ಕಂಬನಿ ತೊಡೆದು ಕೊಡಗಿದ ನವಯವದ ರಜವ. ಮೇಲು ಮುಚ್ಚಳ ತೆರೆದ ತನುವಿನ ಹೇಳಿಗೆಯ ಶೋಕಾಗಿಯಂತಿರೇ. ಲೋಲಲೋಚನೆಯಳಲು ಮಿಗೆ ಹೆಕ್ಕಲಿಸಿದಡಿಗಡಿಗೆ. ಕುಮಾರವ್ಯಾಸ ಆ ಪದಗಳ ಭಾವ ಹೇಗೆ ಹಾಕಿದಾನೆ. ಏಳು ತಾಯೆ
ಸರೋಜಮುಖಿ ನೊಂದವು ಅಂತ ಹೇಳ್ತಾ ಇದ್ದಾನೆ. ತಂಗಿ, ತಾಯಿ, ಎಳಮ್ಮ, ಬಹಳ ದುಃಖಪಟ್ಟಿದೀಯಮ್ಮ, ನಿಜವಾಗೋ ಬಹಳ ದುಃಖಪಟ್ಟಿದೀಯಮ್ಮ, ನಿನ್ನ ದುಃಖ ಅಪಾರವಾದ್ದು, ಅಳುಬೇಡ ತಂಗಿ, ಅಳುಬೇಡಮ್ಮ ಅಂಥೇಳಿ ಹೇಳಿ ಪರಮಾತ್ಮ ಪಾದದ ಮೇಲೆ ಹೊರಡಾಡತಕ್ಕ ಸಾಧ್ವಿಯಾದ ಆ ತಂಗಿಯನ್ನ ಪ್ರೀತಿಯಿಂದ ಎಬ್ಬಿಸಿಬಿಟ್ಟು ತನ್ನ ಪೀತಾಂಬರದಿಂದ ಅವಳ ಕಣ್ಣೀರನ್ನೆಲ್ಲ ಒರೆಸಿ ಅವಳ ಮೈ ಮೇಲೆ ಧೂಳು ಹೊತ್ಕೊಂಡ್ಬಿಟ್ಟಿದೆ, ಹೊರಲಾಡ್ಬಿಟ್ಟಿದ್ದಾಳಲ್ಲ, ತನ್ನ ಅಮೃತ ಹಸ್ತದಿಂದ ಅವಳ ಧೂಳನ್ನೆಲ್ಲ ಕೊಡ್ತಾ ಇದ್ದಾನೆ. ತಂಗಿ, ಹೇಳಮ್ಮ, ನೊಂದ್ಬಿಟ್ಟೆ ಅಮ್ಮ ಅಂದಾಗ ದುಃಖ ಇನ್ನೂ ಹೆಚ್ಚಾಯಿತು ಅಂತ ಇದು ಸ್ವಭಾವ. ಅದೆಲ್ಲ ಜ್ಞಾಪಕಕ್ಕೆ ಬಂದ್ಬಿಡ್ತು. ಅದು ಹೇಗೆ ಹೆಚ್ಚಾಯಿತು ಅಂದರೆ, ಹೊಸ ಹಾವನ್ನ ಬುಟ್ಟಿಗೆ ತುರುಕಿಬಿಟ್ಟಿದ್ದಾನೆ, ಬುಟ್ಟಿಗೆ ಮುಚ್ಚ ಹಾಕಿದ್ರು. ಅದು ತೆಗೀರಿ ಏನಾಗುತ್ತೆ, ಆ ಹಾವು ಕೂತಿರು ತನ್ನ ಒಳಗೆ ಪಕ್ಕನೆ ಎಳುತ್ತೋ ಇದ್ವು. ಆ ಪ್ರಕಾರವಾಗಿ ಅದು ಮುಚ್ಚಿತ್ತಂತೆ. ಕೃಷ್ಣ ಬರೋವರಿಗೂ ಆ ದುಃಖ ಒಳಗೆ ಮುಚ್ಕೊಂಡಿತ್ತು. ಈ ಮೇಲು ಮುಚ್ಚಲ ತೆರೆದಾಗ ಆಗ್ಬಿಡ್ತಂತೆ. ಆ ಭಗವಂತ ಸಮಾಧಾನ ಮಾಡಿದ್ದು ಅನ್ನೋದು ಮುಚ್ಚಲ ತೆಗೆದಾಗೆ ಬಿಕ್ಕಿ ಬಿಕ್ಕಿ ಅಳೋಕೆ ಪ್ರಾರಂಭ ಮಾಡಿಬಿಟ್ಲು. ಎಷ್ಟರ ಮಟ್ಟಿಗೆ ದುಃಖಪಟ್ಟರು ಅಂತಂದ್ರೆ, ಇಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಮನುಷ್ಯರಿರ್ಲಿ, ಆ ದ್ರೌಪದಿಯ ಸಂಕಟವನ್ನು ನೋಡಿ ಕಣ್ಣೀರು ಹಾಕ್ತಕ್ಕಂಥ ಮನುಷ್ಯರಿರ್ಲಿ, ಅಲ್ಲಿರ್ತಕ್ಕಂಥ ಆ ಸಕಲ ಪರಿವಾರವಾಧರಣೀಶರು, ಆ ಮುನಿ ನಿಕರವು, ಆ ಜನವಾಸತಿ ಕುರುಂಬವು, ಆ ಗಜಘೋಟಕೌರಾತ, ಆ ಸರೋಜಾನನೆಯ ಬಗಲ ಕ್ಲೇಶಗಳ ಕಂಡು ಅಕ್ಷಿಜಲವಾರಾಸಿಯಲಿತೆ ಕಾಡುತ್ತಿದ್ದುದು ರಾಯ ಕೇಳೆಂದ. ಪರಿವಾರ, ಅಲ್ಲಿರ್ತಕ್ಕಂಥ ರಾಜರುಗಳು ಎಲ್ಲ ಬಂದಿದ್ರಲ್ಲ, 8 ಮೂಲೆಯಿಂದ ಬಂದಿದ್ರು ಸಮಾಧಾನ ಮಾಡೋದು ನೆಂಟರು. ಆ ರಾಜರುಗಳು, ಅವರ ಸ್ತ್ರೀಯರುಗಳು, ಇವರೇ ಅಲ್ದೇನೆ ಆನೆಗಳು, ಕುದುರೆಗಳು, ಅರಣ್ಯದಲ್ಲಿರ್ತಕ್ಕಂಥ ಪಶು ಪಕ್ಷಿಗಳು ಎಲ್ಲ ಆ ದ್ರೌಪದಿಯ ಕಣ್ಣೀರೆಂಬತಕ್ಕಂಥ ಆ ಸಮುದ್ರದಲ್ಲಿ ಎಲ್ಲ ತೇಲಾಡ್ಬಿಟ್ರು. ಆಗ ಭಗವಂತ ಸಮಾಧಾನ ಪಡಿಸ್ತಾನೆ. ಮುಡಿಯ ಸಂವರಿಸಬಲೆ ಸೀರೆಯನುಡು ನವಾಂಬರವಿದೆ ವಿರೋಧವ ಬಿಡು, ಸುಯೋಧನ ರಾಜ ಸಂತತಿಯುರಿದುದಿನ್ನೇನು, ಕೆಡಿಸಿಕೊಂಡರು ನಾಯಿಗಳು ಇನ್ನದ ನುಡಿದು ಫಲವೇನು, ಕೆಡಿಸಿಕೊಂಡರು ನಾಯಿಗಳು ಇನ್ನದ ನುಡಿದು ಫಲವೇನು, ಅಕಟ ಕೈಕೊಂಡಡವಿಯನುಭವ ಸಭೆಯ ಸೈರಿಪುದೆಂದನ ಸುರಾರೇ. ಅನುಭವಿಸ್ಬಿಟ್ಟೆ. ಈಗ ನಾನು ಸಮಾಧಾನ ಹೇಳ್ತೇನೆ. ದ್ವಾರಕಾಪಟ್ಟಣದಿಂದ ಬೇಕಾದಷ್ಟು ಅಲಂಕಾರಾದಿಗಳನ್ನು ತಂದಿದ್ದೇನೆ, ಪಟ್ಟೆ ಪೀತಾಂಬರಗಳನ್ನೆಲ್ಲ ತಂದಿದ್ದೇನೆ. ನೀನು ಆ ಪೀತಾಂಬರವನ್ನು ಉಡು, ಆಭರಣಗಳನ್ನೆಲ್ಲ ನೀನು ಧರಿಸು. ಇನ್ನೇನು ಮುಗೀತು. ನಿನ್ನಂಥ ಪತಿವ್ರತೆಯನ್ನ ಯಾವಾಗ್ಯ ದುರ್ಯೋಧನ ಕೆಣಕಿದ್ನೋ, ನಿನ್ನ ಪಾತಿವ್ರತ್ಯದ ಆ ಬೆಂಕಿಯಿಂದ ರಾಜ ಸಂತತಿ ದುರ್ಯೋಧನನ ವಂಶವೇನೆ ಉರಿದುದು ಸುಟ್ಟೇ ಹೋಯ್ತು, ಸುಟ್ಟೇ ಹೋಗುತ್ತೆ. ಇನ್ನೇನು ಯೋಚನೆ ಮಾಡಬೇಡ. ಅನ್ಯಾಯವಾಗಿ ತಮ್ಮ ಐಶ್ವರ್ಯವನ್ನ ಏಳಿಗೆಯನ್ನ ತಾವಾಗೇನೆ ಕೆಡಿಸಿಕೊಂಡ್ರು. ಈಗ ಧರ್ಮರಾಜ ಪ್ರತಿಜ್ಞೆ ಮಾಡಿದ್ದಾನೆ, ಅವನ ಸತ್ಯ ಉಳಿಬೇಕು. ಅದರಿಂದ ಈಗ ಇನ್ನೇನು ಮಾಡುವ ಹಾಗಿಲ್ಲ. ಎಲ್ಲ ಹೋಯ್ತು, ಉರಿದು ಹೋಯ್ತು ಅಂತ ತಿಳ್ಕೊ. 13 ವರ್ಷ ಮಾತ್ರ ನೀನು ಈಗ ವನವಾಸ ಮಾಡಿ ತೀರಬೇಕು. ಅದು ಕಳೆದ ಮೇಲೆ ಕೌರವರೆಲ್ಲ ನಾಶವಾಗ್ತಾರೆ. ನೀನೇನು ಯೋಚನೆ ಮಾಡಬೇಡ. ಈಗ ಪೀತಾಂಬರ ಉಟ್ಕೋ, ಮುಡಿಯನ್ನ ಮುಡಿ ಬಾಚಿಕೊಂಡು, ಅದಕ್ಕೂ ಕೂಡ ಹೂವು ಅಲಂಕಾರ ಎಲ್ಲ ತಂದಿದ್ದೀನಿ, ಅದನ್ನೆಲ್ಲ ಅಲಂಕಾರ ಮಾಡ್ಕೋ ಅಂತ ಹೇಳಿ ಭಗವಂತ ದ್ರೌಪದಿಗೆ ಸಮಾಧಾನ ಪಡಿಸ್ತಾ ಇದ್ದಾನೆ.